ನಯಂಡಳ್ಳಿ ಟಿಣಿ ಹೋಗೋರು ಹಿಂಗ್ ರೋಡಲ್ಲಿ 407 ಕೆಟ್ಟೋಗಿ ನಿಂತಿದೆ. ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಖಾಲಿ 12 ಕಿಲೋಮೀಟ್ರ್ ಬಂದೆ. ಇವಾಗ 12 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 6:45. ಸೆಂಟ್ರಿಂಗ್ ಅವ್ರು ಫೋನ್ ಮಾಡಿದರು ಬೆಳಗ್ಗೆ 6:15. ಬಾಡಿಗೆ ಐತಂತೆ, ಹೋಗೋಣ ಬನ್ನಿ. ಇಲ್ಲಿ ದುಬಾಸಿಪಳ್ಳಿ 1 ಪಾಯಿಂಟು ಪಿಕಪ್ಪು, ನಾಗದೇವನಹಳ್ಳಿ 1 ಪಾಯಿಂಟು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ದುಬಾಸಿಪಳ್ಳಿ 1 ಪಾಯಿಂಟು, ನಾಗದೇವನಹಳ್ಳಿ 1 ಪಾಯಿಂಟ್ ಲೋಡ್ ಮಾಡ್ಕೊಂಡು ರಾಮಹಳ್ಳಿಗೆ ಹೋಗ್ಬೇಕಂತೆ. ಬನ್ನಿ ಇವಾಗ ಹೋಗೋಣ ಪಿಕಪ್ ಲೊಕೇಶನ್ಗೆ. ಇಲ್ಲಿಂದ ಆ ರೂಮಿಂದ ಒಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬನ್ನಿ ಇವಾಗ ಫಸ್ಟು ಪಿಕಪ್ ಪಾಯಿಂಟ್ಗೆ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಮೇಲ್ಗಡೆಯಿಂದ ಆಗ್ತಾವ್ರಿ ನೋಡಿ, 10 ಪೀಸ್ಗಳು ಅವೇ ಲೋಡ್ ಮಾಡ್ತಾವ್ರು ನೋಡಿ. ಇವಾಗ ಸ್ವಲ್ಪ ಪೀಸ್ಗಳು, ಸ್ವಲ್ಪ ಬೋರ್ಡ್. ಇನ್ನೊಂದು ಕಡೆ ಬಂದಿದ್ದೀನಿ, ಅಲ್ಲಿ ಬೋರ್ಡ್ ಹಾಕ್ತವ್ರೆ. ಒಂದು 4-5 ಬೋರ್ಡ್ ಹಾಕ್ತಾರೆ. ತಗೊಂಡು ಹೋಗೋದು. ಇವಾಗ ರಾಮಹಳ್ಳಿಗೆ ಹೋಗ್ಬೇಕು. ಲೋಡಿಂಗ್ ಆಗಿದೆ ನೋಡಿ, ಇಷ್ಟು ಲೋಡ್ ಮಾಡವ್ರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ರಾಮಹಳ್ಳಿಗೆ. 12 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ. ಒಂದು ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಜೊತೆಲಿ ಒಬ್ಬರು ಬಂದಿದ್ರು, ಅವರೇ ಇಳಿಸ್ತವ್ರೆ ನೋಡಿ. ಅದು ಒಂದು ಲೋಡ್ ಮಾಡ್ಕೊಂಡು ಕುಂಬ್ಳಗೂಡು ಕಡೆ ಹೋಗುವ. ಅಲ್ಲಿಗೆ ಹೋದರೆ ಬಾಡಿಗೆ ಬಂದವೇನೋ ನೋಡುವ. ಹೋಗೋಣ ಬನ್ನಿ ಅನ್ಲೋಡ್ ಮಾಡ್ಕೊಂಡು. ಸ್ನೇಹಿತರೆ, ಟೈಮು 8 ಗಂಟೆ. ಅನ್ಲೋಡ್ ಆಯಿತು. ಪರ್ಸನಲ್ ಬಾಡಿಗೆ ಸೆಂಟ್ರಿಂಗ್ ಬೋರ್ಡು ಅನ್ಲೋಡ್ ಆಯಿತು. ಇವಾಗ ದೊಡ್ಡಮರ ರೋಡು ಇಂಡಸ್ಟ್ರಿಯಲ್ ಏರಿಯದ ಕಡೆ ಹೋಗೋಣ ಬನ್ನಿ. ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗೋಣ. ಆ ಕಡೆ ಹೋದರೆ ಬೇಗ ಆರ್ಡ್ರ್ ಬರುತ್ತೆ. ಹೋಗ್ಬಿಟ್ಟು ಟಿಫನ್ ಮಾಡೋಣ, ಕಾಫಿ ಕುಡಿಯೋಣ. ಬನ್ನಿ, ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಹಂಗೆ ಭತ್ತ ರೋಡಲ್ಲಿ ಹೋಟ್ಲಲ್ಲಿ ಪಲಾವ್ ತಿನ್ಕೊಂಡು ಭತ್ತ ಕಾಫಿ ಕುಡ್ಕೊಂಡು. ಸ್ನೇಹಿತರೆ, ಟೈಮು ಕರೆಕ್ಟಾಗಿ 9:58. ಒಂದು ಆರ್ಡ್ರ್ ಬಂದಿತ್ತು ಔಟ್ ಸ್ಟೇಷನ್ 5,000 ಚಿಲ್ಲರೆ. ಯಾರೋ ಎತ್ಕೊಬಿಟ್ರು. ಮರ್ತ್ಬಿಟ್ರೆ ಬೇರೆ ಯಾವುದೋ ಗಾರೆ ಪಳ್ಳೆ ಒಂದು ಬಂದಿತ್ತು, ಹುಳಿಮೋ ಒಂದು ಬಂದಿತ್ತು, ನಾನು ಎತ್ಕೊಂಡಿಲ್ಲ. ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಬಂದಿದೆ. ಹೋಗೋಣ ಬನ್ನಿ. ಅದೇ ಸೆಂಟ್ರಿಂಗ್ದೆ. ಇವಾಗ ಬೆಳಗ್ಗೆ ಒಂದು ಬಂದಿದೆ, ಇನ್ನೊಂದು ಅವ್ರದ್ದೇ ಬಂದೈತೆ ಇನ್ನೊಂದು ಬಾಡಿಗೆ. ಯೂನಿವರ್ಸಿಟಿ ಮರಿಯಪ್ಪನ ಪಾಳ್ಯ, ಅಲ್ಲಿಂದ ಲಗ್ಗೆರೆಗೆ ಹೋಗ್ಬೇಕಂತೆ. ಇವಾಗ ಒಂದು 2 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಆಗುತ್ತೆ. ಖಾಲಿ ಹೋಗ್ಬೇಕು. ಬನ್ನಿ ಹೋಗೋಣ. ಪರ್ಸನಲ್ ಬಾಡಿಗೆನ ಹೊಡೆಯೋಣ. ಕಮಿಷನ್ ಕೊಡಬೇಕು. ಕೊಟ್ಟಲ್ಲ ಅದೇನು ಕಮಿಷನ್ ಏನಿರಲ್ಲ. ಒಂದು 50 ರೂಪಾಯಿ ಎಕ್ಸ್ಟ್ರಾನೇ ಇಸ್ಕೊಬೋದು. ಬನ್ನಿ ಹೋಗೋಣ ಇವಾಗ ಪಿಕಪ್ಗೆ. ಪಿಕಪ್ ಪಾಯಿಂಟಿಗೆ ಬಂದೆ. ಲೋಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಾನೇ ಲೋಡ್ ಮಾಡ್ಕೊಂಡು 10 ಬೋರ್ಡು. ಹೋಗೋಣ ಬನ್ನಿ. 10 ಬೋರ್ಡ್ ಹಾಕ್ಕೊಂಡಿದ್ದೀನಿ. ಇದೆ ನೋಡಿ, ಇಲ್ಲಿಂದಲೇ ಹಾಕ್ಕೊಂಡಿದ್ದು. ಸ್ನೇಹಿತರೆ, 10 ಬೋರ್ಡು ನಾನೇ ಲೋಡ್ ಮಾಡ್ಕೊಂಡಿದ್ದು, ಯಾರೂ ಇಲ್ಲ ಇಲ್ಲಿ. ಇವಾಗ ಹೋಗೋಣ. ಲಗ್ಗೆರೆ 8 ಕಿಲೋಮೀಟ್ರನ್ನ ಇದೆ. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಹೋಗ್ತಿರ್ತೀನಿ. ಇದಾದ ಸೈಟಲ್ಲ, ಬಾಡಿಗೆಗೆ ತಗೋಯ್ತಿರೋದು. 10 ಫೋಟ್ ಸಾಲ್ಟೇಜ್ ಆಗ್ಬಿಟ್ಟಂತೆ. ಅವ್ರು ಇಲ್ಲಿ ಬಾಡಿಗೆ ಕೊಡೋರಿಲ್ಲ. ಅವ್ರ ಮನೇಲಿ ಯಾರೋ ಇದ್ರೆ ಹೋಗ್ಬಿಟ್ಟು 10 ಫೋಟ್ ತಗೋಯ್ತಾಯಿದ್ದೀನಿ. ಫೋನ್ ಮಾಡಿಸ್ಬಿಟ್ಟು. ಬನ್ನಿ ಇವಾಗ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಲಗ್ಗೆರೆಗೆ ಇಳಿಸ್ಕೊತವ್ರು ನೋಡಿ. ಇವ್ರು ಇಲ್ಲೇ ಇದ್ದರು. ಅಲ್ಲಿ ಲೋಡ್ ಮಾಡ್ಕೊಬಂದೆ. ಇಲ್ಲಿ ಇಳಿಸ್ಕೊತವ್ರೆ. ಸ್ನೇಹಿತರೆ, ಟೈಮು 11:55. ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು. 2ನೇ ಆರ್ಡ್ರು ಲಗ್ಗೆರೆಯಲ್ಲಿ. ಇನ್ನೇ ಆರ್ಡ್ರುಗಳು ಯಾವಾಗ ಬರ್ತಾಯಿಲ್ಲ. 20 ನಿಮಿಷ ಆಯಿತು ಅನ್ಲೋಡಾಗಿ. ಇಲ್ಲೇ ಎಲ್ಲಾದರೂ ವೆಯ್ಟ್ ಮಾಡೋಣ. ಟೀಗೆ ಕುಡಿಯೋಣ ಬನ್ನಿ. ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮು 12:05 ಆಯಿತು. ಆರ್ಡ್ರುಗಳು ಯಾವುದು ಬರ್ತಾಯಿಲ್ಲ. ನಯಂಡಳ್ಳಿ ಕಡೆ ಹೋಗೋಣ ಬನ್ನಿ. ಎಲ್ಲರೂ ಹೋದ್ರೆ ಬಾಡಿಗೆ ಬರ್ಬೋದೇನೋ ನೋಡೋಣ ಬನ್ನಿ. ಸ್ನೇಹಿತರೆ, ಟೈಮು 12:37. ಒಂದು ಆರ್ಡ್ರು ಬಂದಿದೆ. 3ನೇ ಆರ್ಡ್ರು 695 ರೂಪಾಯಿ ಬಂದಿದೆ. ಪಿಣ್ಣಿಯಾಗೆ ಬಂದಿರೋದು. ಹೋಗೋಣ ಬನ್ನಿ ಪಿಕಪ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾರೆ ನೋಡಿ. 5 ಮೂಟೆ ಪ್ಲಾಸ್ಟಿಕ್ ಕ್ಯಾನ್. ಸ್ನೇಹಿತರೆ, 3ನೇ ಆರ್ಡ್ರು ಲೋಡಿಂಗ್ ಕಂಪ್ಲೀಟ್ ಆಗಿದೆ. 12 ಕಿಲೋಮೀಟ್ರ್ ಇದೆ ಡ್ರಾಪು. 695 ರೂಪಾಯಿ ಬಂದಿರೋದು. 700 ರೂಪಾಯಿ ಕ್ಯಾಶ್ ಕೊಟ್ಟವ್ರೆ. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ, ಅಲ್ಲಿ ನೋಡಿ, ಅಲ್ಲಿ ನಯಂಡಳ್ಳಿ ಟಿಣಿ ಹೋಗೋರು ಹಿಂಗ್ ರೋಡಲ್ಲಿ 407 ಕೆಟ್ಟೋಗಿ ನಿಂತಿದೆ. ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ಕೊತವ್ರೆ. 5 ಮೂಟೆ ಇಡ್ತಿರ್ಲಿಲ್ಲ, ದಪ್ಪ ಇದು ಅಂದ್ಬಿಟ್ಟು ಲೂಸ್ ಮಾಡಾಕಿ ಓಪನ್ ಮಾಡಿ ಇವಾಗ ಇಳಿಸ್ಕೊತವ್ರು ನೋಡಿ.
ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ. ಕ್ಲೋಸ್ ಮಾಡೋಣ, ಬೇರೆ ಯಾವ್ದಾದ್ರು ಬರುತ್ತಾ ನೋಡೋಣ. ಸ್ನೇಹಿತರೆ, 3ನೇ ಆರ್ಡ್ರ್ ಒಂದು ಲೋಡ್ ಆಗಿದೆ. ಬನ್ನಿ ಊಟ ಮಾಡ್ಕೊಬರೋಣ. ಇನ್ನೇ ಆರ್ಡ್ರ್ ಹೋಗ್ಬತ್ತಲ್ಲ ಸ್ನೇಹಿತರೆ. ಟೈಮು 2:20 ಆಯಿತು. ಆಟೋಗಳಿಗೆ ಸೌಂಡಿಲ್ಲ ಇಲ್ಲಿ ಪಿಣ್ಯದಲ್ಲಿ. ಬನ್ನಿ ಹೋಗೋಣ. ಮತ್ತೆ ನಾಯಂಡಹಳ್ಳಿ ಕಡೆ ಖಾಲಿ 12 ಕಿಲೋಮೀಟ್ರ್ ಬಂದೆ. ಇವಾಗ 12 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು. ಹೋಗೋಣ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಆಟೋಗಳು ಬೇರೆ ಬರ್ತಾಯಿಲ್ಲ. ಬೇಗ ಬಂದಿದ್ದರೆ ನಾನು ಊರಿಗೆ ಬಂದು ಬಂದೆ. ನೋಡೋಣ ಆಟೋ ಬರುತ್ತೆ, ಹಿಂಗೆ ವೇಟ್ ಮಾಡೋಣ. ಬನ್ನಿ ನಾಯಂಡಹಳ್ಳಿ ಕಡೆ ಹೋಗೋಣ. ಸ್ನೇಹಿತರೆ, ಟೈಮು 2:48 ಬರ್ತಾಯಿದ್ದಂಗೆ ನಾಯಂಡಹಳ್ಳಿಗೆ ಆರ್ಡ್ರು ಬಂದಿದೆ ಒಂದು ಕುಂಬ್ಳಗೋಡು ಕಡೆಗೆ. 728 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟ್ ಬಂದು 1/4 ಗಂಟೆ ಆಯಿತು. ಇವಾಗ ಲೋಡ್ ಮಾಡ್ತಾವ್ರೆ. 10 ಮೂಟೆ ಇದ್ದಾವೆ ಅಂತಿದ್ದವು. ಶೂ ಲೇಸ್ಗಳು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಟಾಪ್ ಲೊಕೇಶನ್ಗೆ. 15 ಕಿಲೋಮೀಟ್ರ್ ಇದೆ. ಕುಂಬ್ಳಗೋಡು ಬಸ್ ಸ್ಟಾಪಿಂದ ಲೆಫ್ಟ್ ಹೋಗಬೇಕು. ಹೋಗೋಣ ಬನ್ನಿ. ಒಂದೊಡ್ಡ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಕುಂಬ್ಳಗೋಡಲ್ಲಿ. 10 ಮೂಟೆ ಇದ್ದ ಎತ್ಕೊತವ್ರೆ ಒಳಕ್ಕೆ. ಒಂದೊಡೆಲ್ಲ ಕಂಪ್ಲೀಟ್ ಆಯ್ತು. ಇನ್ನೇನು ಸ್ನೇಹಿತರೆ, ಟೈಮು 4:22. ಲೋಡ್ ಆಗಿದೆ. 4ನೇ ಆರ್ಡ್ರು ಬಂದಿತ್ತು ನಾಯಂಡಹಳ್ಳಿಗೆ. ನಾನೇ ಅಕ್ಸೆಪ್ಟ್ ಮಾಡಿಲ್ಲ. ಫುಲ್ ಟ್ರಾಫಿಕ್ ಆಗಿದೆ ಆ ಕಡೆಗೆ, ಸಿಟಿ ಒಳಗಡೆಗೆ. ಕುಂಬ್ಳಗೋಡಲ್ಲಿ ಇರೋದು ಇವಾಗ. ನೋಡೋಣ, ಇಲ್ಲಿ ಯಾವ್ದಾದ್ರು ಲೋಕಲ್ ಬಂದರೆ ಮಾಡೋಣ. ಇಲ್ಲಾಂದರೆ ಈ ಕಡೆ ಬಿಟ್ಟು ರೋಡ್ ಈ ಕಡೆ ಬಂದು ಇಟ್ಕೊಳ್ಳೋಣ. ಇಲ್ಲಾಂದರೆ ಒಂದು 10 ನಿಮಿಷ ನೋಡ್ಬಿಟ್ಟು ಊರ ಕಡೆ ಹೋಯ್ತಾ ಇರೋಣ. ನೀವು ಶನಿವಾರನೋ ಊರ ಕಡೆ ಹೋಯ್ತೀನಿ. ನೋಡೋಣ ಬನ್ನಿ, ಆಟೋ ಬರುತ್ತೆ ಇಲ್ವ. ಕುಂಬ್ಳಗೋಡು ಬಸ್ ಸ್ಟಾಪ್ ಕಡೆ ಹೋಯ್ತಾ ಇರೋಣ. ಸ್ನೇಹಿತರೆ, 96 ಕಿಲೋಮೀಟ್ರ್ ಓಡಿದೆ ಕುಂಬ್ಳಗೋಡಿಗೆ. ಟೋಟಲ್ ಅರ್ನಿಂಗ್ಸ್ ಆಗಿರೋದು 2800 ರೂಪಾಯಿ. ಡೀಸೆಲ್ ಒಂದು 800 ರೂಪಾಯಿ ಹೋದರೆ, ಖರ್ಚು ಒಂದು 1000 ರೂಪಾಯಿ ಹೋದರೆ 1800 ರೂಪಾಯಿ ಉಳಿದಿರುತ್ತೆ ಇವತ್ತು. ಟೋಟಲು 4-5 ಬಾಡಿಗೆ ಇರ್ಬೋದು. ನಾಲ್ಕು ಬಾಡಿಗೆ ಟೋಟಲ್ಲು. ಪಕ್ಕನಲ್ಲಿ 2 ಬಾಡಿಗೆ, ಕೋಲ್ಟರ್ 2 ಬಾಡಿಗೆ. ಪಕ್ಕನಲ್ಲಿ 2 ಬಾಡಿಗೆದು 1600, ಕೋಲ್ಟರ್ದು 1200. ಟೋಟಲು 2800. ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಇಲ್ಲಿಗೆ ಇವತ್ತಿನ ಡ್ಯೂಟಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗ್ತಾಯಿದ್ದೀನಿ ಗಾಡಿ ತಗೊಂಡು. ಮತ್ತೆ ಸಿಗೋಣ ನಾಳೆ ಹೊಸ ವಿಡಿಯೋ ಜೊತೆ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.